ಮೈಸೂರಿನಲ್ಲಿ ಕುಡುಕ ವಕೀಲನ ಬೇದಿರಂಪಾಟ. ಮಹಿಳೆಯರ ಪುನರ್ವಸತಿ ಕೇಂದ್ರಕ್ಕೆ ನುಗ್ಗಿ ವಕೀಲನ ರಾದ್ದಾಂತ. ಪತ್ನಿಗೆ ಆಶ್ರಯ ನೀಡಿದ್ದಕ್ಕೆ ಒಡನಾಡಿ ಸೇವಾ ಸಂಸ್ಥೆ ವಿರುದ್ಧ ಸಿಡಿಮಿಡಿ. ರಾಜ್ಯದಲ್ಲಿ ನಿಲ್ಲದ ರೈತರ ಆತ್ಮಹತ್ಯೆ ಸರಣಿ. ಕೊಪ್ಪಳದಲ್ಲಿ ಮತ್ತೊಬ್ಬ ರೈತ ಸಾಲಬಾಧೆಗೆ ಬಲಿ. ಹೊಲದಲ್ಲೇ ವಿಷ ಕುಡಿದು ನಂತರ ನೇಣಿಗೆ ಶರಣು. ಬೀದಿ ನಾಯಿಗಳಿಗೆ ಆಹಾರವಾಯಿತು ನವಜಾತ ಶಿಶು. ಮಂಡ್ಯದ ಮಿಮ್ಸ್ ಆವರಣದಲ್ಲೇ ಮನಕಲುಕುವ ಘಟನೆ. ಕಣ್ಣಿದ್ದು ಕುರುಡಾದ ವೈದ್ಯಾಧಿಕಾರಿ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ದಿಢೀರ್ ನೀರು ಬಿಡುಗಡೆ ಎಫೆಕ್ಟ್. ಕಾವೇರಿ ನದಿ ಮಧ್ಯೆ ಸಿಲುಕಿ ಪರದಾಡಿದ ಪ್ರವಾಸಿಗರು. ಹರಸಾಹಸ ಪಟ್ಟು ಜೀವ ಉಳಿಸಿದ ಸ್ಥಳೀಯರು. ಇಂದು 18ನೇ ಕಾರ್ಗಿಲ್ ವಿಜಯ್ ದಿವಸ್. ನಮ್ಮ ವೀರ ಯೋಧರಿಗೆ ನಮನ. ಗೌರವ ಸಲ್ಲಿಸಿದ ರಕ್ಷಣಾ ಸಚಿವ ಜೇಟ್ಲಿ. ಇದು ಬಿಗ್ 3 3 ಸುದ್ದಿಗಳ ಮಹಾಸ್ಫೋಟ. 10 ವರ್ಷದಿಂದ ಕೊಠಡಿಗಳಿಲ್ಲದೆ ನರಕಯಾತನೆ. ಹೊಸ ಕಟ್ಟಡ ಇದ್ರೂ ಭೂತ ಬಂಗಲೆಯೇ ಕೊಪ್ಪಳ ಮಕ್ಕಳ ಆಶ್ರಯ ತಾಣ. ಸಮಾಜ ಕಲ್ಯಾಣ ಇಲಾಖೆ ಅಸಡ್ಡೆಗೆ ಆಕ್ರೋಶ. ಇದು ಬಿಗ್ 3 ಮೊದಲ ಸ್ಟೋರಿಯ ಹೈಲೈಟ್ಸ್. ಅದು ಮುರಾರ್ಜಿ ದೇಸಾಯಿ ಪರಿಶಿಷ್ಟ ಜಾತಿಯ ವಸತಿ ಶಾಲೆ. ಆ ಶಾಲೆಯಲ್ಲಿ 250ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೂತು ಪಾಠ ಕೇಳುವಷ್ಟು ಜಾಗ ಇಲ್ಲ. ಪಟ್ಟಣದ ಭೂತ ಬಂಗ್ಲೆ ಅಂತಿರೋ ಹಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡದಲ್ಲಿ ಕಳೆದ 10 ವರ್ಷಗಳಿಂದ ವಸತಿ ಶಾಲೆಯನ್ನ ನಡೆಸಲಾಗ್ತಾ ಇದೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮಲಗೋದಕ್ಕೂ ಜಾಗ ಇಲ್ಲದೆ ರಾತ್ರಿ ಒಬ್ಬರ ಮೇಲೊಬ್ಬರು ಮಲಗೋ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಅದ್ಯಾವ ಶಾಲೆ? ಅಲ್ಲಿರೋ ತೊಂದರೆ ಆದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಒಂದೆಡೆ ಒಬ್ಬರ ಮೇಲೊಬ್ಬರು ಕುಳಿತು ಪಾಠ ಕೇಳುತ್ತಿರುವ ವಿದ್ಯಾರ್ಥಿಗಳ ದೃಶ್ಯ, ಇನ್ನೊಂದೆಡೆ ಹಾಳು ಬಿದ್ದ ಕೊಠಡಿಯ ದೃಶ್ಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ಹೌದು, ಜಿಲ್ಲೆಯ ಗಂಗಾವತಿ ತಾಲೂಕಿನ ಕನಕಗಿರಿ ಗ್ರಾಮ ಮುರಾರ್ಜಿ ವಸತಿ ಶಾಲೆಯಲ್ಲಿ 2006-2007ರಲ್ಲಿಯೇ ಈ ಶಾಲೆ ಪ್ರಾರಂಭಿಸಲಾಗಿದೆ. ಅದು ಕೂಡ ಹಳೆಯ ಸರ್ಕಾರಿ ಆಸ್ಪತ್ರೆಯ ಕಟ್ಟಡದಲ್ಲಿ. ಇಲ್ಲಿ 6ರಿಂದ 10ನೇ ತರಗತಿವರೆಗಿನ ಒಟ್ಟು 250 ವಿದ್ಯಾರ್ಥಿನಿಯರು ಅಭ್ಯಾಸ ಮಾಡುತ್ತಿದ್ದಾರೆ. ಈ ಶಾಲೆಯಲ್ಲೀಗ ವಿದ್ಯಾರ್ಥಿಗಳಿಗೆ ಕುಳಿತು ಪಾಠ ಕೇಳಲು ಕೂಡ ಆಗುತ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಚಿಕ್ಕದಾದ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳು ಒಬ್ಬರ ಮೇಲೊಬ್ಬರು ಕುಳಿತು ಪಾಠ ಕೇಳುತ್ತಿದ್ದಾರೆ. ಇನ್ನು ಶಿಕ್ಷಕರು ಪಾಠ ಮಾಡುವಾಗ ಚಾಕ್ ಪೀಸ್ ಧೂಳು ಕೂಡ ವಿದ್ಯಾರ್ಥಿಗಳ ಮೇಲೆಗೆ ಬೀಳುತ್ತದೆ. ಈ ಕುರಿತು ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಪ್ರಾಂಶುಪಾಲರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೇಳಿದ್ರು ಪ್ರಿನ್ಸಿಪಾಲ್, ನಾವು ಫಸ್ಟಿಗೆ ಅಡ್ಮಿಷನ್ ಇನ್ನ 1 ತಿಂಗಳು ರೀ, ಅಷ್ಟರೊಳಗ ಹಾಸ್ಟೆಲ್ ರೆಡಿ ಆಗುತ್ತೆ ಅಂತಂದಿದ್ರು. ಆದ್ರ ನಾವು 7th ಬಂದ್ರು ಏನಾದ್ರು ಹೊಸ ಹಾಸ್ಟೆಲ್ ನಮಗೆ ಕೊಟ್ಟಿಲ್ಲ. ಅದಕ್ಕಾಗಿ ನಮ್ ಹೊಸ ಹಾಸ್ಟೆಲ್ ಬೇಕಂತ ಕೇಳಕ. ಮಳಿ ಬಂದ್ರ ಎಲ್ಲಾ ರೂಮ್ ಸೋರ್ತಾವ್ರಿ. ಒಂದ್ ರೂಮ್ ನ ಬಂದು ಕುಂದ್ಕೋಬೇಕಪ್ಪ ಅಂತಂದ್ರ ಆ ರೂಮ್ ನಲ್ಲಿ ಅರ್ಧಕ್ಕರ್ಧ ಸೋರ್ತಿರ್ತಾವ. 5 ಬೆಂಚ್ನಾಗ 20-30 ಜನ ಅಡ್ಜಸ್ಟ್ ಮಾಡ್ಕೊಂಡಾರ. ಅದ್ರಾಗೂ ಜಾಗ ಆಗವಲ್ತ್ ನಮಗೆ ಇರಾಕ. ಹಾಸಿಗೆ ಇಡಾಕ ಯಾವ ಇಡಕ್ ಜಾಗ. ಟ್ರಂಕ್ನು ನಮಗೆ ಏನಾದ್ರು ಕೊಟ್ಟಿಲ್ಲ. ನಮ್ಮ ಮನೆ ಟ್ರಂಕ್ನಾಗ ಅಡ್ಜಸ್ಟ್ ಮಾಡ್ಕೊಂಡಿವಿ. ದಾರ್ಯಾಗ ಟ್ರಂಕ್ ಇಟ್ಟು ಕುಂದಿರ್ತಾರ ಹುಡುಗಿಯರು. ಹಿಂಗ್ ಕಾಲ್ ಇಡ್ಬೇಕಂದ್ರ ಜಾಗ ಇರ. ಕುಡಿಯೋಕ್ ನೀರ ಅಂದ್ರ ಬಾತ್ರೂಮ್ ನಾಗ ನೀರ್ ಕುಡಿಬೇಕ ಸರ್. ಅಂದ್ರ ಸರಿ ಒಟ್ಟ ಇಲ್ಲಿ ವ್ಯವಸ್ಥೆನ ಸರಿ ಇಲ್ಲ ಸರ್. ಒಟ್ಟ ನಮಗ್ ಏನು ಒಟ್ಟ ನಮಗ ಚಲೋ ಹಾಸ್ಟೆಲ್ ಬೇಕು. ಇನ್ನು ಎಲ್ಲಾ ಗ್ರೌಂಡ್ ಎಲ್ಲಾ ನೀಟ್ನೆಸ್ ಆಗಿ ಮಾಡಿ ಎಲ್ಲಾ ಕಡೆಯಿಂದನೂ ಫೆಸಿಲಿಟಿ ಸಿಗೋಂಗ್ ಮಾಡ್ಬೇಕು ಸರ್. ಮುರಾರ್ಜಿ ಸ್ಕೂಲ್ಗಳಿಗೂ ಬಂದು ಇಲ್ಲಿ ಜಿಲ್ಲಾ ಅಧಿಕಾರಿ ಆಗಿರ್ತಕ್ಕಂಥ ಕಲ್ಲೇಶ್ ಅವ್ರನ್ನ ಭೇಟಿ ಆದ್ವಿ. ತಾಲೂಕು ಅಧಿಕಾರಿಗಳನ್ನು ಭೇಟಿ ಆದ್ವಿ. ಭೇಟಿ ಆದ್ರೆ ಇವತ್ತು ಮಾಡ್ತು, ನಾಳೆ ಉದ್ಘಾಟನೆ ಮಾಡ್ತು, ನಾಡ್ದು ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹುಡುಗರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಈಗ ಹಳೆ ಬಿಲ್ಡಿಂಗ್ ಇದು, ಆಸ್ಪತ್ರೆ ಇದು ಸರಿಯಿಲ್ಲ, ಬಿದ್ದು ಹೋಗ್ತಾನ ಸಲಗೆ ಹೊಸ ಬಿಲ್ಡಿಂಗಿಗೆ ಹೋದಂತಾರೆ. ಅಂಥದ್ರಲ್ಲಿ ಇವತ್ತು ಹಾಸ್ಟೆಲ್ ಹುಡುಗರನ್ನ ಇವತ್ತು ಶಾಲೆ ಮುರಾರ್ಜಿ ಸ್ಕೂಲ್ ಹುಡುಗರನ್ನ ಕೊಂಡೋಡ್ದಾಗ ಹಾಕಿದಂಗೆ ಆಗೈತೆ. ಇದೆಲ್ಲ ಇನ್ ಮುಂದೆ ಏನಾದ್ರೂ ಇದೇ ತರ ಆದ್ರೆ ನಾವು
ಇನ್ನೊಂದು 8 ದಿನದೊಳಗೆ ಹೋರಾಟ ಮಾಡ್ತು ಅಂತ ಹೇಳಿ. ಇನ್ನು ಮಳೆ ಬಂದರೆ ಸಾಕು, ಎಲ್ಲಾ ಕೊಠಡಿಗಳು ಕೂಡ ಸೋರಲಾರಂಭಿಸುತ್ತವೆ. ರಾತ್ರಿ ಆದ್ರೆ ಸಾಕು, ವಿದ್ಯಾರ್ಥಿಗಳು ಎಲ್ಲಿ ಮಲಗಬೇಕಪ್ಪ ಎಂದು ಯೋಚನೆ ಮಾಡ್ತಾರೆ. ಕೊನೆಗೆ ಅನಿವಾರ್ಯವಾಗಿ ಜಾಗವಿಲ್ಲದೆ ಮೈದಾನದಲ್ಲೇ ಮಲಗುತ್ತಾರೆ. ಇದು ಇಲ್ಲಿನ ವಿದ್ಯಾರ್ಥಿಗಳ ನಿತ್ಯದ ಗೋಳು. ಇದು ವಿದ್ಯಾರ್ಥಿಗಳ ಪಾಡಾದ್ರೆ 8, 9 ಹಾಗೂ 10ನೇ ತರಗತಿಯ ವಿದ್ಯಾರ್ಥಿನಿಯರು ಮಲಗಲು ಜಾಗವಿಲ್ಲದೆ ಬೇರೊಂದು ಹಾಸ್ಟೆಲ್ಗೆ ಹೋಗುತ್ತಾರೆ. ಇನ್ನು 6 ಹಾಗೂ 7ನೇ ತರಗತಿಯ ವಿದ್ಯಾರ್ಥಿನಿಯರು ಪಾಳು ಬಿದ್ದ ಇದೇ ಶಾಲೆಯ ಒಂದು ಕೊಠಡಿಯಲ್ಲಿ ಮಲಗುತ್ತಾರೆ. ಈ ಶಾಲೆಯನ್ನು ಬೇರೆಡೆ ಸ್ಥಳಾಂತರಿಸಿ ಎಂದು ಸ್ಥಳೀಯರು ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 2014ರಲ್ಲಿಯೇ ಟೆಂಡರ್ ಕರೆದು ಹೊಸ ಶಾಲಾ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಇನ್ನು ಆ ಹೊಸ ಕಟ್ಟಡ ಕೂಡ ನಿರ್ಮಾಣವಾಗಿದೆ. ಆದರೆ ಆ ಕಟ್ಟಡಕ್ಕಿನ್ನೂ ಹೊಸ ಶಾಲೆ ಸ್ಥಳಾಂತರ ಮಾಡಲಾಗಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಅಲ್ಲಿ ವಿದ್ಯುತ್ ಸಂಪರ್ಕ ಕೊಟ್ಟಿಲ್ಲ ಎಂಬ ಸಣ್ಣ ನೆಪವೊಡ್ಡಿ ವಿಳಂಬ ಮಾಡಲಾಗುತ್ತಿದೆ ಎನ್ನಲಾಗಿದೆ. 130 ಬಾಯ್ಸ್ ಇದ್ರು, ಬರೀ 2 ಬಾತ್ರೂಮ್ ಜಳಕ ಮಾಡಕ್ಕೆ, ಮತ್ತೆ ಅಲ್ಲಿ ಟಾಯ್ಲೆಟ್ ಪ್ರಾಬ್ಲಮ್, ಎಲ್ಲರೂ ಹೊರಗೆ ಔಟ್ಸೈಡ್ ಹೋಗ್ಬೇಕಾಗುತ್ತೆ. ಆದ್ರೆ ರಾತ್ರಿ ಫ್ಯಾನ್ ಅವೆಲ್ಲ ವರ್ಕ್ ಮಾಡಲ್ರಿ ಜಾಸ್ತಿ, ಮತ್ತೆ ಸೊಳ್ಳೆ ಕಡಿತಾವೆ. ಇದೇ ಕ್ಲಾಸ್ನಾಗ ಕುಂತಂದು ಇಲ್ಲೇ ಮಕ್ಕೋಬೇಕಾಗತ್ತೆ ರೀ. ಮತ್ತು ಎಲ್ಲ ಜಾಗಗೆಲ್ಲ ಫುಲ್ ಅಂಟ್ಕೊಂಡು ಮಕ್ಕೋಬೇಕಾಗತ್ತೆ ರೀ. ಎಲ್ಲ ಅವ್ರದ್ರಾಗಿರೋ ಡಿಸೀಸ್ ಇದಾಗೆಲ್ಲ ಬರ್ಬೋದು ರೀ ಅಂತ ಹಂಗಿದೆ ಮಕ್ಕೊಂಡ್ರೆ. ಮತ್ತು ಮುಂದಿನ ಪ್ರಾಬ್ಲಮ್ ಹಿಂಗಿದ್ರು ನಾವು ಪರ್ಸೆಂಟೇಜ್ ಏನಿದ್ರು 100% ರಿಸಲ್ಟ್ ನಮ್ಮ ಸ್ಕೂಲಿಂದ ರೀ. ಈ ಸೆಂಟ್ರಿಗೆ, ಈ ಕನಗಿರಿ ಸೆಂಟ್ರಿಗೆ ಫಸ್ಟ್ ರೀ. 2006ನೇ ಇಸ್ವಿಯಿಂದ ಈ ಒಂದು ಶಾಲೆ ಪ್ರಾರಂಭ ಆಗಿದ್ದರಿಂದ ಈ ಒಂದು ಹಳೆ ಆಸ್ಪತ್ರೆ ಬಿಲ್ಡಿಂಗ್ ನಲ್ಲಿ ಈ ಒಂದು ಶಾಲೆ ನಡೆಸ್ತಾ ಇದ್ದೇವೆ. ಸುಮಾರು 10 ವರ್ಷದಿಂದ ಈ ಒಂದು ಶಾಲೆ ಇಲ್ಲಿ ನಡೀತಾ ಇದ್ದು, 4 ವರ್ಷ ನಿರಂತರವಾಗಿ SSLCಯಲ್ಲಿ 100% ಫಲಿತಾಂಶ ಬಂದಿರ್ತದೆ ಶಾಲೆಗೆ. ಹೊಸ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಆಗ್ಲೇ ಮುಗಿಯುವ ಹಂತದಲ್ಲಿ ಇದೆ. ಸಣ್ಣ ಪುಟ್ಟ ಕೆಲಸಗಳು ಅಷ್ಟೇ ನಡೀಲಿಕ್ಕಿದೆ. ಹ್ಯಾಂಡ್ ಓವರ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನೋ ಗೌರ್ಮೆಂಟ್ ಶಾಲೆ ಅಂತೇಳಿ ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ನೆಲದಲ್ಲಿ ಕೂಡ್ತಾರೆ ಎಲ್ಲ ಹುಡುಗರು. 4 ಜನ ನೆಲದಲ್ಲಿ ಕೂಡ್ತಾರೆ, 4 ಜನ ಹೊರಗಡೆ ಕೂಡ್ತಾರೆ. ಬಿಲ್ಡಿಂಗ್ಗಳು ಬೀಳಂಗಾಗಿದ್ದಾರೆ. ಭಯ ಪಡ್ಕೊಂಡು ಪಾಠ ಕೇಳೋಂಥ ಪರಿಸ್ಥಿತಿ ಬಂದಿದೆ. ಕ್ಷೇತ್ರದ ಶಾಸಕರೇ ಕಾರಣ. ಈಗಾಗಲೇ 10 ವರ್ಷ ಆದ್ರೂ ಬಿಲ್ಡಿಂಗ್ ಆದ್ರೂ ಇನ್ನೂ ಅದು ರೆಡಿ ಮಾಡಿ ಅಲ್ಲಿ ಕಳಿಸ್ಕೊಡ್ತಾ ಇಲ್ಲ ಮಕ್ಕಳಿಗೆ. ಇನ್ನೂ ಸ್ವಲ್ಪ ಕೆಲಸ ಇದೆ, ಸಣ್ಣ ಪುಟ್ಟ ಕೆಲಸ ಇದೆ. ಅದನ್ನು ಮಾಡಿ ಹ್ಯಾಂಡ್ ಓವರ್ ಮಾಡಿರಿ ಅಂತೇಳಿ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಅಂತ ಕಾರಣ ಹೇಳ್ತಾರೆ. ಇದೇ ಹೇಳ್ತಾ ಹೋದರೆ ಹುಡುಗರು ಅಭ್ಯಾಸ ಭಾಳ ತೊಂದರೆ ಆಗುತ್ತೆ. ಹಿಂಗೆ ಹೇಳ್ತಾ ಹೋದ್ರಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಎಚ್ಚರಿಕೆ ವಹಿಸ್ತೇವೆ. ವಿದ್ಯಾರ್ಥಿಗಳ ಈ ನರಕ ಯಾತನೆಯನ್ನ ನೋಡಿ ಸ್ಥಳೀಯರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ದಪ್ಪ ಚರ್ಮದ ಅವರು ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಹೊಸ ಕಟ್ಟಡ ಸಂಪೂರ್ಣವಾಗಿ ಸಿದ್ಧಗೊಂಡರೂ ಸಣ್ಣ ಪುಟ್ಟ ನೆಪ ಹೇಳಿ ವಿದ್ಯಾರ್ಥಿಗಳನ್ನ ನರಕಯಾತನೆಯಲ್ಲಿ ಕೊಳೆಯುವಂತೆ ಮಾಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕುರಿತು ಲಕ್ಷ್ಯ ವಹಿಸಿ ವಿದ್ಯಾರ್ಥಿಗಳನ್ನ ಹೊಸ ವಸತಿ ನಿಲಯಕ್ಕೆ ಸ್ಥಳಾಂತರಿಸಲಿ ಎಂಬುದೇ ವಿದ್ಯಾರ್ಥಿಗಳ ಬೇಡಿಕೆ. ವಿಡಿಯೋ ಜರ್ನಲಿಸ್ಟ್ ಶಫೀಕ್ ಅಹಮದ್ ಜೊತೆ ರಾಜಾ ಸಾಬ್ ತಾಳಕೆರೆ, ಸಮಯ ನ್ಯೂಸ್, ಕೊಪ್ಪಳ. ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕನಕಗಿರಿ ಗ್ರಾಮದಲ್ಲಿರುವಂತಹ ಮುರಾರ್ಜಿ ಶಾಲೆ. ಇದು ನೀವು ನೋಡಿದ್ರಿ, ಮುರಾರ್ಜಿ ವಸತಿ ಶಾಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಅವ್ಯವಸ್ಥೆ ಇದೆ ಅಂತ. ಸುಮಾರು 250 ಜನ ವಿದ್ಯಾರ್ಥಿಗಳಲ್ಲಿದ್ದಾರೆ, 250 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಇಲ್ಲ. ಯಾವುದೋ ಹಳೆಯೇ ಒಂದು ಪ್ರಾಥಮಿಕ ಕೇಂದ್ರ, ಅದು ಸರ್ಕಾರಿ ಆಸ್ಪತ್ರೆ, ಆ ಒಂದು ಜಾಗದಲ್ಲಿ ಅವರು ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಹೊಸ ಕಟ್ಟಡ ಕೂಡ ನಿರ್ಮಾಣ ಆಗಿದೆ ಶಾಲೆಗೋಸ್ಕರ, ವಸತಿ ಶಾಲೆಗೋಸ್ಕರ. ಆದ್ರೆ ಅಲ್ಲಿ ಕೂಡ ಈ ಶಾಲೆಯನ್ನ ಶಿಫ್ಟ್ ಮಾಡುವಂತಹ ಕೆಲಸ ಇನ್ನೂ ಆಗಿಲ್ಲ. ಹಾಗಾಗಿ ಮಕ್ಕಳು ಕೂಡ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಕುತ್ಕೊಂಡು ಪಾಠ ಕೇಳೋದಕ್ಕಾಗೋದಿಲ್ಲ, ರಾತ್ರಿ ಆದ್ರೆ ಮಲ್ಗೋದಕ್ಕಾಗೋದಿಲ್ಲ. ಅಲ್ಲಿ ಅಷ್ಟು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಸರಿಯಾಗಿ ಒಂದು ಶೌಚಾಲಯದ ವ್ಯವಸ್ಥೆಯೂ ಇಲ್ಲ, ಬಾತ್ರೂಮ್ ವ್ಯವಸ್ಥೆನೂ ಇಲ್ಲ. ಈ ರೀತಿ ಅವ್ಯವಸ್ಥೆಯಿಂದ ಕೂಡಿರುವಂತಹ ಈ ಶಾಲೆ ಏನಿದೆ, ಕಳೆದ 10 ವರ್ಷದಿಂದ ಹೀಗೆ ನಡೀತಾ ಇದೆ. ಇದರ ಬಗ್ಗೆ ಈಗ ವಿದ್ಯಾರ್ಥಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಅವ್ಯವಸ್ಥೆ 10 ವರ್ಷದಿಂದ ಇದ್ರೂ ಕೂಡ ಅದಕ್ಕೊಂದು ಮುಕ್ತಿ ಸಿಕ್ಕಿಲ್ಲ, ಯಾಕೆ? ಹಾಗಾದ್ರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣನ,
ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ನೋಡೋಣ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಾ ಸಾಬ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಾ ಸಾಬ್, ಈ ಶಾಲೆ ಶುರುವಾಗಿ 10 ವರ್ಷ ಆಗಿದೆ. 2006-7ರಲ್ಲಿ ಶುರುವಾದಂತಹ ಶಾಲೆ ಇದು. ಆದ್ರೆ ಇಲ್ಲಿ ತನಕ ಇದೇ ಅವ್ಯವಸ್ಥೆ ಮುಂದುವರೆದಿದೆ. ಈಗಲೂ ಕೂಡ 250 ಜನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಯಾವುದೇ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಲ್ಲ. ಪಕ್ಕದಲ್ಲಿ ಕಟ್ಟಡ ಕೂಡ ನಿರ್ಮಾಣ ಆಗಿದೆ. ಆ ಕಟ್ಟಡಕ್ಕೆ ಶಿಫ್ಟ್ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ಅಂತೆ? ಎಷ್ಟು ಸಮಯ ಆಯ್ತು ಕಟ್ಟಡ ರೆಡಿಯಾಗಿ? ಕೊಪ್ಪಳ ಜಿಲ್ಲೆಯಲ್ಲಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಒಂದು ಅಂಧಾ ದರ್ಬಾರು ನಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಅದು ಪರಿಶಿಷ್ಟ ಪಂಗಡದ ವಸತಿ ಶಾಲೆಯ ದುಸ್ಥಿತಿ ಅಧೋಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ 2006ರಲ್ಲಿ ಪ್ರಾರಂಭವಾಗುತ್ತೆ. 2008ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ವಸತಿ ನಿಲಯದ ಶಂಕುಸ್ಥಾಪನೆ ಮಾಡ್ತಾರೆ. ಶಂಕುಸ್ಥಾಪನೆಯಾಗಿ ಕಟ್ಟಡ ರೆಡಿಯಾಗಿ ಕಳೆದ ಒಂದು 3 ವರ್ಷಗಳ ನಂತರ ಕಟ್ಟಡ ರೆಡಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಈ ವಸತಿ ನಿಲಯದ ಕಟ್ಟಡವನ್ನ ಉದ್ಘಾಟನೆ ಆಗಿಲ್ಲ ಅನ್ನೋದು ಒಂದೆಡೆ. ಆದ್ರೆ ಇಲ್ಲಿ ಅನುಭವಿಸ್ತಕ್ಕಂತ ಮಕ್ಕಳ ಒಂದು ದುಸ್ಥಿತಿ ಈ ಬೇರೆ ಯಾವ ಮಕ್ಕಳಿಗೆ ಬರಬಾರ್ದು ಮತ್ತೆ ಬೇರೆ ಯಾವ ಶಾಲೆಯಲ್ಲಿ ಇಂಥ ಪರಿಸ್ಥಿತಿ ಇರಬಾರ್ದು ಅಂತಂದು ಇಲ್ಲಿನ ಪಾಲಕರು ಮತ್ತು ಮೊರಾರ್ಜಿ ಶಾಲೆ ವಸತಿ ಶಾಲೆಯ ಮಕ್ಕಳು ಹೇಳ್ತಾ ಇದ್ದಾರೆ. ಆದ್ರೆ ಸಮಯ ನ್ಯೂಸ್ ಈ ಒಂದು ವರದಿಯನ್ನ ಬೆನ್ನಚ್ಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ವಸತಿ ನಿಲಯ ಏನು ಹಳೆ ತಾಲೂಕು ಆಸ್ಪತ್ರೆಯಲ್ಲಿ ನಡೀತಿತ್ತು, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆ ಒಂದು ಕಟ್ಟಡಕ್ಕೆ ಭೇಟಿ ನೀಡಿ ಅಲ್ಲಿ ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ ಲೀಡರ್ ಅಥವಾ ಶಿವರಾಜ್ ತಂಗಡಿಗೆ ಫಾಲೋವರ್ಸ್ ಬಂದು ಯಾಕೆ ಏನ್ ಮಾಡ್ತಾ ಇದ್ದೀರಿ, ಏನ್ ಸಮಸ್ಯೆ ಆಗಿದೆ, ಇಲ್ಲ ಆ ಕಡೆ ಕಟ್ಟಡ ಉದ್ಘಾಟನೆ ಆಗ್ತಿದೆ ಅಂತ ಹೇಳಿದ್ರು. ಆದ್ರೆ ನಾವು ಚಿತ್ರೀಕರಣ ಮಾಡ್ಕೊಂಡು ಬಂದ ಒಂದು 4 ದಿವಸದ ನಂತರ ಸ್ವತಃ ಶಿವರಾಜ್ ತಂಗಡಿಗೆ ಅವರೇ ತಾಬುರುತೂಬುರವಾಗಿ ಏನು ವಿದ್ಯುತ್ ಸಂಪರ್ಕ ಇರ್ಲಾರ್ದೆ, ನಳದ ವ್ಯವಸ್ಥೆ ಇರ್ಲಾರ್ದೇನೆ ಆ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ರಂತ ಮಾಹಿತಿ ಇದೆ. ಬಟ್ ಆ ಕಟ್ಟಡ ಉದ್ಘಾಟನೆ ಮಾಡಿದ ನಂತರ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಇಲ್ಲ ಅನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಮತ್ತು ಅಲ್ಲಿನ ಇರ್ತಕ್ಕಂಥ ಸಿಬ್ಬಂದಿಗಳ ಆರೋಪ. ಏನಂದ್ರೆ ಹೊಸ ಕಟ್ಟಡ ಸುವ್ಯವಸ್ಥಿತವಾಗಿ ಕಟ್ಟಡ ನಿರ್ಮಾಣ ಆಗಿದೆ. ಕಟ್ಟಡ 2008ರಿಂದ ಪ್ರಾರಂಭಗೊಂಡಿದ್ದು ಇವಾಗ ಮುಗಿಸಿ ನಮ್ ಕೈಯಲ್ಲಿ ಕೊಡಕ್ಕೆ ಇನ್ನೂ ಆಗ್ತಾ ಇಲ್ಲ. ಇದನ್ನೇನು ಗುತ್ತಿಗೆ ಪಡೆದಿದ್ರು ಏನು ಮೊರಾರ್ಜಿ ಶಾಲೆ ವಸತಿ ಕಟ್ಟಡದ ಗುತ್ತಿಗೆಯನ್ನು ಪಡೆದಿರ್ತಕ್ಕಂಥ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿದ್ದಾರೆ ಮತ್ತು ವಿದ್ಯುತ್ ಸಂಪರ್ಕ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ಶೌಚಾಲಯ ಇಲ್ಲ. ಹೊಸ ಕಟ್ಟಡದ ಪರಿಸ್ಥಿತಿನೂ ಹಿಂಗೆ ಇದೆ ಅಂತಾನೆ ಹೇಳಾಗ್ತಿದೆ. ಒಟ್ಟಿನಲ್ಲಿ ಈ ಒಂದು ಪರಿಸ್ಥಿತಿ ಮುಂದುವರೆದಿರ್ತಕ್ಕಂಥದ್ದು ತಾಬುರುತೂಬುರಾಗಿ ಅವಸರವಾಗಿ ಮೀಸಲು ಕ್ಷೇತ್ರದ ಕನಕಗಿರಿ ಮೀಸಲು ಕ್ಷೇತ್ರದ ಏನು ಶಾಸಕರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಕಳೆದ 4 ದಿನಗಳ ಹಿಂದೆ ಬಿಗ್ 3 ಟೀಮ್ ಅಲ್ಲಿ ಹೋಗಿದೆ ಅನ್ನೋದ ತಕ್ಷಣ ಅದನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಅಲ್ಲಿಗೆ ವಿದ್ಯಾರ್ಥಿಗಳನ್ನ ವಸತಿ ಕಟ್ಟಡಕ್ಕೆ ಹೊಸ ವಸತಿ ನಿಲಯದ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ರು ಅನ್ನೋದು ಇರ್ತಕ್ಕಂಥ ಮಾಹಿತಿ. ಶ್ವೇತಾ, ಇಲ್ಲಿ ಇನ್ನು ನಾವು ಈಗ ಶಿಫ್ಟ್ ಏನೋ ಮಾಡಿದ್ದಾರೆ ಅಂತ ಹೇಳಿದ್ರಿ, ಕಟ್ಟಡದ ಓಪನಿಂಗ್ ಕೂಡ ಮಾಡಿದ್ದಾರೆ, ಉದ್ಘಾಟನೆ ಆಗಿದೆ ಅಂತ. ಬಟ್ ಅಲ್ಲಿ ಸೌಲಭ್ಯ ಅಂತ ಅಂದಾಗ ನೀರಿನ ಸೌಲಭ್ಯ, ವಿದ್ಯುತ್ ಸಂಪರ್ಕ ಕೊಟ್ಟಿರ್ಲಿಲ್ಲ ಅಂದಿದ್ರು. ಈಗಲೂ ಇಲ್ವಂತ ಕನ್ಫರ್ಮ್ ಆಗಿ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಇಲ್ಲಿ ಏನು ಈಗನು ನಾನು ಅಲ್ಲಿರ್ತಕ್ಕಂತ ಕೆಲವು ವಿದ್ಯಾರ್ಥಿಗಳಿಗೆ ಫೋನ್ ಮುಖಾಂತರ ಕನಕಗಿರಿಯಲ್ಲಿ ಇರ್ತಕ್ಕಂತ ನಮ್ಮ ಮಾಹಿತಿದಾರರಿಗೆ ಸಂಪರ್ಕಿಸಿದ್ರೆ ಏನಂತ ಹೇಳ್ತಾರಂದ್ರೆ, ಕನಕಗಿರಿ ಪಟ್ಟಣವನ್ನು ಬಿಟ್ಟು ಸುಮಾರು 1 ಕಿಲೋಮೀಟರ್ ದೂರ ಇರ್ತಕ್ಕಂತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತೆ ಆದರ್ಶ ವಿದ್ಯಾಲಯದ ವಸತಿ ಶಾಲೆ ಕಟ್ಟಡದ ಕಡೆಗೆ ಸರಿಯಾದ ರೀತಿಯಲ್ಲಿ ರಸ್ತೆ ಇಲ್ಲ, ರಸ್ತೆ ಸಂಪರ್ಕ ಆಗ್ತಾ ಇಲ್ಲ ಅಲ್ಲಿಗೆ. ಮತ್ತೆ ಇನ್ನು ವಿದ್ಯುತ್ ಇಲ್ಲ ಮೊದಲೇ, ಆನಂತರ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ಸ್ಥಿತಿ ಹೊಸ ಕಟ್ಟಡದಲ್ಲಿ ಅದು ಹೇಳ್ತಿರ್ದಾಗಿದೆ. ಮಾಧ್ಯಮದಲ್ಲಿ ವರದಿ ಬರ್ತಿದೆ ಅಥವಾ ಸಮಯ ನ್ಯೂಸ್ನಲ್ಲಿ ಬಿಗ್ 3 ಬರ್ತಿದೆ ಅನ್ನೋದು ಗೊತ್ತಾದ ತಕ್ಷಣನೇ ಶಿವರಾಜ್ ತಂಗಡಿಗೆ ಅವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಈ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿ ಅದರಲ್ಲಿ ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಎಲ್ಲಾ ವ್ಯವಸ್ಥೆನ ಕಲ್ಪಿಸಿ ಮಾಡ್ಬೇಕಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಮಾಜಿ ಉಸ್ತುವಾರಿ ಸಚಿವರು ಅವ್ರು ಏನ್ ಮಾಡ್ಬೇಕಿತ್ತು, ಎಲ್ಲಾ ವ್ಯವಸ್ಥೆನ ಕಲ್ಪಿಸಿ ಮಾಡೋದನ್ನ ಬಿಟ್ಟು ಅವಸರವಾಗಿ ಮಾಡಿದ್ದಾರೆ. ಇವಾಗ ವ್ಯವಸ್ಥೆ ಮಾಡ್ತೀವಿ, ಹೆಚ್ಚಿನ ಡೀಟೇಲ್ಸ್ಗಾಗಿ ಮತ್ತೆ ಸಂಪರ್ಕಿಸ್ತೀವಿ. ಕನಕಗಿರಿ ಶಾಸಕರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಶಿವರಾಜ್ ತಂಗಡಿಗೆ ಅವರೇ. ಹೌದ್ರಿ. ಎಸ್ ಸರ್, ನಮಸ್ಕಾರ. ನಮಸ್ಕಾರ. ಎಸ್ ಸರ್, ನಿಮ್ಮ ಕ್ಷೇತ್ರದಲ್ಲಿ ಬರುವಂತಹ ಒಂದು ಮೊರಾರ್ಜಿ ವಸತಿ ಶಾಲೆಯ ಬಗ್ಗೆ ಈಗ ಸುದ್ದಿ ಹೋಗ್ತಾ ಇದೆ, ನೀವು ನೋಡ್ತಾ ಇರ್ತೀರಿ. 2006-7ರಲ್ಲಿ ಶಾಲೆ ಆರಂಭ ಆಗಿದೆ. 10 ವರ್ಷದಿಂದ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲದೆ ಮಕ್ಕಳು ಪರದಾಡ್ತಾ ಇದ್ದಾರೆ. ಆದ್ರೆ ಈಗ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಬಟ್ ಅಲ್ಲೂ ಕೂಡ ಶಿಫ್ಟ್ ಮಾಡ್ತಾ ಇಲ್ಲ. 3 ವರ್ಷ ಆಗಿದೆ ಅದು ರೆಡಿಯಾಗಿ. ಅಲ್ಲೂ ಒಂದು ಮೂಲಭೂತ ಸೌಕರ್ಯಗಳನ್ನ ಅವರು ಕೊಟ್ಟಿಲ್ಲ, ಹಾಗಾಗಿ ಶಿಫ್ಟ್ ಮಾಡ್ತಿಲ್ಲ ಅಂತ. ಸೊ ಇದು ನಿಮ್ ಗಮನಕ್ಕೆ ಮಾಡಿದೀವಿ ಮೇಡಮ್. ಯಾವಾಗ ಮಾಡಿದ್ರಿ? ನಾನೇ ಹೋಗಿ ಒಂದು ವಾರದಿಂದ ಶಿಫ್ಟ್ ಮಾಡಿ ಈಗ ಅಲ್ಲಿ ಕಳಿಸಿದೀವಿ. ಸಣ್ಣ ಪುಟ್ಟ ಅವ್ಯವಸ್ಥೆ ಇದೆ. ಆ ಅವ್ಯವಸ್ಥೆಗೆ
ಈಗಾಗಲೇ ಸಂಬಂಧಪಟ್ಟಂತ ಯಾರು ಕೆಲಸ ಮಾಡಿದ್ರು ಬಿಒಗಳನ್ನ ಅಧಿಕಾರಿಗಳನ್ನ ಕರೆದು ಅಲ್ಲೇ ಕುಂತು ಸಭೆ ಮಾಡಿ ಎಲ್ಲದನ್ನು ಸರಿ ಮಾಡಕ್ ಕೇಳಿದೀನಿ. ಇನ್ನೂ ಶಿಫ್ಟ್ ಆಗಿಲ್ಲ ಅಂತಿಲ್ಲ, ಶಿಫ್ಟ್ ಆಗಿದೆ. ಸರ್ ಅದು ನಿಮಗೆ ಮಾಹಿತಿ ತಪ್ಪಿದೆ ನೋಡಿ, ಯಾಕಂದ್ರೆ ಮಾಧ್ಯಮದಾಗ ನನ್ನ ಹತ್ರ ಇದ್ದಿದ್ದು ಬೇಕಾದ್ರೆ ಉದ್ಘಾಟನೆ ಮಾಡಿದ್ದು ಫೋಟೋ ಕಳಿಸ್ತೀನಿ. ಅದೇ 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 ಅದು ಏನಾಗುತ್ತೆ ಅಂದ್ರೆ ಈಗಷ್ಟೇ ನಮ್ಮ ರಿಪೋರ್ಟರ್ ಮಾತಾಡ್ತಾ ಇದ್ರು, ಅವ್ರು ಹೇಳಿದ್ರು ಒಂದ್ ವಾರದ ಹಿಂದೆ ನಾವು ಕ್ಯಾಮ್ರಾ ತಗೊಂಡು ಹೋಗಿದ್ವಿ ಶೂಟ್ ಮಾಡೋದಕ್ಕೆ, ಅವಾಗ ಇನ್ನೂ ಶಿಫ್ಟ್ ಆಗ್ಲಿಲ್ಲ. ಬಟ್ ಈಗ ಅಲ್ಲಿಂದ ನಾವು ಬಂದ ಮೇಲೆ ಶೂಟ್ ಮಾಡ್ಕೊಂಡು ತರಾತುರಿಯಲ್ಲಿ ಅಲ್ಲಿ ಉದ್ಘಾಟನೆ ಕೂಡ ಮಾಡಿದ್ದಾರೆ ಅಂತ. ಬೇಕಾದ್ರೆ ನಮ್ಮ ರಿಪೋರ್ಟರ್ ರಾಜಸಾಬ್ ಲೈನ್ ಅಲ್ಲಿ ಇದ್ದಾರೆ. ರಾಜಸಾಬ್ ಹೇಳ್ರಿ. ಎಸ್, ತಂಗಡಿಗೆ ಅವ್ರು ಹೇಳ್ತಿದ್ದಾರೆ ನಿಮ್ಗೆ ತಪ್ಪು ಮಾಹಿತಿ ಸಿಕ್ಕಿದೆ, ಸೊ ಒಂದ್ ವಾರ ಆಯ್ತು ಉದ್ಘಾಟನೆ ಆಗಿ ನಾವು ಶಿಫ್ಟ್ ಮಾಡಿದೀವಿ ಅಂತ. ಅದೇ ಮಾಡಿದ್ದಾರೆ, ಮೂಲ ಸೌಲಭ್ಯಗಳ ಕೊರತೆ ಇದೆ. ನಾವು ಅವತ್ತು ಅಲ್ಲಿ ಹೋದ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಗೆ ಅವರು ಸ್ಪಾಟ್ ನಲ್ಲಿ ನಾವು ಹೋಗಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೀತಕ್ಕಂಥ ವಸತಿ ನಿಲಯದಲ್ಲಿ ಕೂತ್ಕೊಂಡು ಅವ್ರಿಗೆ ಕರೆ ಮಾಡಿದ್ವಿ. ನಾನು ಬೆಂಗಳೂರಲ್ಲಿ ಇದ್ದೀನಿ, ಏನ್ ಸಮಸ್ಯೆ ನನಗೆ ಹೇಳಿ ನಾ ಪರಿಹರಿಸ್ತೀನಿ ಅಂತ ಹೇಳಿದ್ರು ಫೋನ್ ನಲ್ಲಿ. ಅಷ್ಟೇ, ನಾವು ಬಂದ್ 3 ದಿವಸಕ್ಕೆ ಆ ಒಂದು ವಸತಿ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಇರ್ತಕ್ಕಂಥ ವಿದ್ಯುತ್ ಸಂಪರ್ಕ ಇಲ್ಲ, ಸರಿಯಾದ ರಸ್ತೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಹೇಳಿರ್ತಕ್ಕಂಥದ್ದು. ಇವಾಗನು ನನ್ನ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಓಕೆ, ಎಸ್ ರಾಜಾ ಸಾಬ್. ತಂಗಡ್ಗಿ ಅವರೇ, ಮೇಡಮ್ ಅವ್ರು ಹೇಳಿದ್ದು ಸತ್ಯ ಇದೆ, ವಾಸ್ತವ ಸತ್ಯ. ನಾನೇ ಹೋಗಿದ್ದೀನಿ, ಮಾಡಕ್ಕೂ ಹೇಳಿದೀವಿ, ಸೂಚನೆಯನ್ನು ಕೊಟ್ಟಿದ್ದೀವಿ, ಮಾಡಿಸ್ತಾ ಇದ್ದೀವಿ. ಈಗ ನಾವು ಕೇಳ್ತಾ ಇರೋದು 3 ವರ್ಷದಿಂದ ಹೊಸ ಕಟ್ಟಡ ರೆಡಿಯಾಗಿ ನಿಂತಿದೆ, ಆದ್ರೆ ಅಲ್ಲಿ ಮಕ್ಕಳನ್ನ ಶಿಫ್ಟ್ ಮಾಡೋದಕ್ಕೆ ಯಾಕೆ ಆಗ್ಲಿಲ್ಲ? ಈಗ ನೀವು ಮಾಡಿದಿರಿ, ಓಕೆ, ಅಲ್ಲಿ ಸಮಯ ನ್ಯೂಸ್ ಅವ್ರು ಹೋದ ತಕ್ಷಣ ನಿಮ್ಗೆ ಕಾಲ್ ಮಾಡಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿದೀರಾ? ಒಂದ್ ಸೆಕೆಂಡ್ 3 ವರ್ಷ ಆಗಿಲ್ಲ, ಅದು ಕಟ್ಟಡ ಪೂರ್ಣ ಆಗಿ 6 ರಿಂದ 8 ತಿಂಗಳಾಯ್ತು. ನಾವು ಮುಖ್ಯಮಂತ್ರಿ ಅಲ್ಲೇ ಆದರ್ಶ ಶಾಲೆ ಇದೆ, ಮೊರಾರ್ಜಿ ವಸತಿ ಶಾಲೆ ಇದೆ, ಕೆರೆ ತುಂಬಿಸೋ ಯೋಜನೆ ಮಾಡಿದೀವಿ. ಅದನ್ನೆಲ್ಲದನ್ನು ಆಗಸ್ಟ್ದೊಳಗೆ ನಾವು ಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ದೊಡ್ಡ ಬಿಲ್ಡಿಂಗ್ ಎಲ್ಲ ಮಾಡಿದೀವಿ. ಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಉದ್ಘಾಟನೆ ಮಾಡ್ಬೇಕಂತ ಆಸೆ ಇತ್ತು. ಅಲ್ಲೇ ಲೋಕಲ್ ಜನರು ಇಲ್ಲ ಸರ್, ನಮಗೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಟೀಚರ್ಸ್ ಎಲ್ಲಾರು ಬಂದು ನನ್ನ ಹತ್ರ ಮಾತಾಡಿದ್ರು. ಒಂದ್ ಡೇಟ್ ಫಿಕ್ಸ್ ಮಾಡ್ಕೇಸಿ, ಇರ್ಲಪ್ಪ ಗ್ರ್ಯಾಂಡ್ ಆಗಿ ಮಾಡೋದ್ ಬೇಡ, ಸೂಕ್ಷ್ಮವಾಗಿ ಮಾಡ್ಕೇಸಿ ಕಳ್ಸೋಣ ಅಂತ ಹೇಳಿದೀವಿ. ಈಗ ಅದಕ್ಕೆ ಸಮಸ್ಯೆ ಅದೇನ್ ತೊಂದರೆ ಆಗಿಲ್ಲ. ಈಗ ನಾವು ಕೇಳ್ತಾ ಇರೋದು, ಇಷ್ಟು ತಿಂಗಳಿಂದ ಹಾಗೆ ಬಿಟ್ಟಿದ್ರಿ, ಏನು ಸಿಎಂ ನ ಕರೆಸ್ಬಿಟ್ಟು ಉದ್ಘಾಟನೆ ಮಾಡಿಸ್ಬೇಕು ಅಂತ, ಬಟ್ ಈಗ ಏಕಾಏಕಿ ಉದ್ಘಾಟನೆ ಮಾಡಿದಿರಿ. ತುಂಬಾ ಸಿಂಪಲ್ ಆಗಾದ್ರೂ ಓಕೆ, ಉದ್ಘಾಟನೆ ಆಗ್ಲಿ ಅಂತ. ಇದೇ 7-8 ತಿಂಗಳ ಹಿಂದೆ ಮಾಡ್ಬಿಡ್ಬೋದಿತ್ತು. ಮಕ್ಕಳಲ್ಲಿ ಪರದಾಡ್ತಿದ್ದಾರೆ, ನೀವು ನೋಡಿದಿರಿ, 150 ಜನ ಮಕ್ಕಳಿಗೆ 2 ಬಾತ್ರೂಮ್ ಇದೆಯಂತೆ. ಹೇಳಿ ಸರ್. ನಾನು ಕ್ಷೇತ್ರದಾಗ ಕುಂತ ಕೆಲಸ ಮಾಡ್ತೀನಮ್ಮ, ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇರೋದು. ಸಣ್ಣ ಪುಟ್ಟ ಈಗ ಸಹಜವಾಗಿ ಕೆಲವೊಂದಿಷ್ಟು 10 ವರ್ಷ ಬಿಲ್ಡಿಂಗ್ ಇದ್ದಿದ್ದಿಲ್ಲ ಏನ್ರಿ, ಅಲ್ಲೇ ಇದ್ರು ಮಕ್ಕಳು. ಈಗ ನಾವೇ ಅದನ್ನ ಬಿಲ್ಡಿಂಗ್ ತಗೊಂಡೋಗಿ ಜಾಗ ಐಡೆಂಟಿಫೈ ಮಾಡಿ ಒಬ್ಬರನ್ನ ತಗೊಂಡು ಜಾಗ ಮಾಡಿಸಿದ್ವಿ ಎಲ್ಲ. ಅದು ಮಾಡಿದ್ ಯಾವ್ದು ಕಣ್ಣಿಗೆ ಕಾಣ. ಒಂದ್ 4 ದಿವಸ ತೊಂದರೆ ಆಗಿದೆ, ಅದನ್ನ ಸರಿ ಮಾಡ್ತೀವಿ. ಆಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಎಸ್ ಆಗಿದೆ. ಕೆಲಸ ಮಾಡೋ ಹೊತ್ತಿಗೆ ಆಗೋದ್ ಸಹಜ, ಅದನ್ನ ಸರಿ ಮಾಡ್ತೀವಿ. ಓಕೆ, ಇನ್ನೊಂದು ಅಲ್ಲಿ ಮೂಲಭೂತ ಸೌಲಭ್ಯಗಳು ಇನ್ನೂ ಕೂಡ ಕೊಟ್ಟಿಲ್ಲ. ನೀವು ಹೇಳಿದೀರಾ, ನಾನು ಹೇಳಕತ್ತಿದ್ದು ಮೂಲಭೂತ ಸೌಲಭ್ಯಗಳನ್ನು ಸೇರಿ ಕೆಲಸ ಮಾಡ್ತೀವಿ. ಓಕೆ, ಇನ್ನು ಎಷ್ಟು ಸಮಯ ಆಗ್ಬೋದು? ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಎಷ್ಟು ಸಮಯ? ಒಂದ್ ವಾರ 10 ದಿವಸ ಆಗ್ಬೋದು. 1 ವಾರ 10 ದಿವಸ ಸ್ಪೆಷಲ್ ಆಗಿ ನಾನು ಅದನ್ನ ಕ್ರಮ ತಗೋತೀನಿ ಅಂತ ತೊಂದ್ರೆ. ನೀರಿಲ್ಲ, ವಿದ್ಯುತ್ ಇಲ್ಲ, ಸರಿಯಾದ ರಸ್ತೆ ಇಲ್ಲ ಅಂತ ಹೇಳ್ತಿದ್ದಾರೆ ಮಕ್ಕಳು. ರಸ್ತೆ ಇಲ್ಲ ಅಂತಿಲ್ಲ, ರಸ್ತೆ ಇದೆ. ಎಸ್ ಸರ್, ಹೇಳಿ. ರಸ್ತೆ ಇದೆ, ಅದನ್ನ ಡಂಬರ್ ಮಾಡ್ಬೇಕು, ಅದನ್ನು ಹಾಕಿದೀವಿ HKRDB ಒಳಗ, ಅದನ್ನು ಅಪ್ರೂವಲ್ ಆಗುತ್ತೆ. ರಸ್ತೆಗೆ ಏನ್ ತೊಂದರೆ ಇಲ್ಲ. ಅಲ್ಲಿ ಒಳಗಡೆ ಎಲ್ಲ ಅವ್ಯವಸ್ಥೆ ಬಗ್ಗೆ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡ್ತಾರಲ್ಲ, ಅದು ಬೇಸರ ಆಗುತ್ತೆ. ಮಾತಾಡ್ತೀರಿ, ದಯಮಾಡಿ ಕೇಳಿ. ಅಲ್ಲಿ ಶೌಚಾಲಯಗಳು ಇದಾವೆ. ಶಾಸಕರೇ, ಹಾ ಹೇಳಮ್ಮ. ಎಸ್, ನಾವ್ ಕೇಳ್ತಾ ಇರೋದು, ನಾವ್ ಇಲ್ಲಿ ಕೂತ್ ಮಾತಾಡ್ತಿದೀವಿ, ನೀವು ಅಲ್ಲಿ ಕೂತ್ ಮಾತಾಡ್ತಾ ಇದ್ದೀರಾ. ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ, ನಾವು ಕೇಳೋದಕ್ಕೆ ರೆಡಿ ಇದೀವಿ. ಆಯ್ತು, ಸೌಲಭ್ಯ ಅಂತ ಹೇಳ್ತಿದ್ದೀರಾ, ಯಾವಾಗ ಆಗುತ್ತೆ ಅಂತ ಹೇಳಿ ನಾವು ಫಾಲೋ ಅಪ್ ಮಾಡ್ತೀವಿ. ಮಾಡಿ, ಒಳ್ಳೇದು, ಒಳ್ಳೆ ಕೆಲಸ ಮಾಡಿ. ಎಷ್ಟು ದಿನ ಆಗ್ಬೋದು? ಸಾಧ್ಯ ಇದ್ದಷ್ಟು ಬೇಗ ಮಾಡಿಸ್ತೀವಿ. ಇಲ್ಲ ಸರ್, ಒಂದ್ ಡೆಡ್ ಲೈನ್ ಕೊಟ್ಬಿಡಿ. ಇಲ್ಲಮ್ಮ, ಅಧಿಕಾರಿಗಳ ಜೊತೆ ಮಾತಾಡಿ, ನಿಮ್ ಜೊತೆ ಮಾತಾಡ್ತೀನಿ. ಅಧಿಕಾರಿಗಳ ಜೊತೆ ಮಾತಾಡಿ. ಓಕೆ, ಈಗ ಅಲ್ಲಿ ಮಕ್ಳು ಕೇಳ್ತಿದ್ದಾರೆ, ಇನ್ನು ಎಷ್ಟು ದಿವಸ ಆಗತ್ತೆ, ನಮ್ಗೆ ಕುಡಿಯೋದಕ್ಕೂ ನೀರಿಲ್ಲ, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಅಂತ.
ಅಲ್ಲ, ನೀವು ಕೆಲಸ ಮಾಡಿರ್ಬೋದು, ನೀವು ಹೇಳಿದ್ರಿ ಆ ಕಟ್ಟಡ ಕಟ್ಟೋದಕ್ಕೆ ನಾವೇ ಶ್ರಮ ಪಟ್ಟಿದೀವಿ, ಎಲ್ಲೋ ಒಂದ್ ಚಿಕ್ಕ ಎಡವಟ್ಟಾದ್ರೂ ಸಾಕು ಅದನ್ನ ಪ್ರಶ್ನೆ ಮಾಡ್ತಾರೆ, ನಾವು ಕಷ್ಟಪಟ್ಟಿದ್ ಲೆಕ್ಕಕ್ಕೆ ಇರೋದಿಲ್ಲ ಅಂತ. ಅದೇ ಸರ್ ವ್ಯವಸ್ಥೆ ಅನ್ನೋದು, ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. 10 ಒಳ್ಳೆ ಕೆಲಸ ಮಾಡಿದಾಗ ಯಾವುದೋ ಒಂದ್ ಎಡವಟ್ಟಾದ್ರೂ ಅದನ್ನೇ ಪ್ರಶ್ನೆ ಮಾಡ್ತಾರೆ. ಓಕೆ, ಅಂದ್ರೆ ಒಂದ್ ಡೆಡ್ ಲೈನ್ ಕೊಡ್ಬೋದಾ ಅಟ್ಲೀಸ್ಟ್ ಆ ಮಕ್ಳಿಗೆ ನಾವು ಕಮ್ಯುನಿಕೇಟ್ ಮಾಡುವಷ್ಟು? ನಾನು ನಿಮ್ಗೆ ಫೋನ್ ಹಚ್ಚಿ ಮಾತಾಡ್ತೀನಿ. ಯಾವಾಗ ಸರ್? ಇವತ್ತು ಅಥವಾ ನಾಳೆ ಇನ್ನೊಂದ್ 2 ದಿವಸ ಒಳಗೆ ಮಾತಾಡ್ತೀನಮ್ಮ. ಓಕೆ, ನಾವು ಫಾಲೋ ಅಪ್ ಮಾಡ್ತೀವಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು. ಒಳ್ಳೆ ಕೆಲಸ. ಶಾಸಕರು ಯಾವ ಆಂಗಲ್ ಅಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ, ಬಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ಲಿ, ಅದು ತುಂಬಾ ಒಳ್ಳೇದೆ. ಬಟ್ 8 ತಿಂಗಳು, ಈಗ ಶಾಸಕರೇ ಹೇಳೋ ಪ್ರಕಾರ 8 ತಿಂಗಳಾಗಿದೆ ಆ ಕಟ್ಟಡ ನಿರ್ಮಾಣ ಆಗಿ, ಏನ್ 3 ವರ್ಷ ಏನಾಗಿಲ್ಲ ಅಂತ ಹೇಳ್ತಾರೆ. ಮಕ್ಕಳು ಪಡ್ತಾ ಇರೋ ಕಷ್ಟ ನೋಡಿದ್ರೆ ಒಂದು ದಿನನೂ ಹಿಂದೆ ಮುಂದೆ ನೋಡಬಾರ್ದು, ಒಂದು ದಿನನೂ ತಡ ಮಾಡಬಾರ್ದು. ಆದಷ್ಟು ಬೇಗ ಅಲ್ಲಿರೋ ಮಕ್ಕಳನ್ನ ಪಕ್ಕದ ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಬೇಕು. ಬಟ್ ಅವರಿಗೆ ಕಾಣಿಸ್ತಾ ಇಲ್ವಾ ಮಕ್ಕಳು ಪಡ್ತಾ ಇರೋ ಕಷ್ಟ? ಗೊತ್ತಿಲ್ಲ. ಎಸ್ ರಾಜಾ ಸಾಬ್, ತಂಗಡಿಗೆ ಅವ್ರು ಮಾತಾಡಿದ್ರು, ಯಾವ ಆಂಗಲ್ ಅಲ್ಲಿ ಮಾತಾಡಿದ್ರು ಗೊತ್ತಿಲ್ಲ, ಅಂದ್ರೆ ಗಾಳಿಗೆ ತೂರ ತರ ಮಾತಾಡಿದ್ರು ಏನೋ. ಒಂದು ಡೆಡ್ ಲೈನ್ ಕೊಡಿ ಅಂತ ಕೇಳಿದ್ವಿ, ಯಾವಾಗ ಈ ಮೂಲಭೂತ ಸೌಕರ್ಯಗಳನ್ನೆಲ್ಲ ನೀವು ಕಲ್ಪಿಸ್ಕೊಡ್ತೀರಾ ಅಂತ. ಅವ್ರು ಡೆಡ್ ಲೈನ್ ಇನ್ನೂ ಕೊಟ್ಟಿಲ್ಲ. ಅಧಿಕಾರಿಗಳ ಜೊತೆ ಮಾತಾಡಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಿ. ಫಾಲೋ ಅಪ್ ಮಾಡಿ ರಾಜಾ ಸಾಬ್, ಅಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ, ನಿಜಕ್ಕೂ 1 ವಾರ 10 ದಿವಸದಲ್ಲಿ ಅವರು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನ ಪಡ್ತಾರಾ ಅಂತ? ಶಾಸಕರು ಚೆನ್ನಾಗಿ ಕೆಲಸ ಮಾಡಿದರೆ ಅಂತ ಸ್ಥಳೀಯ ರಿಪೋರ್ಟ್ ಇದೆ. ಆದ್ರೆ ಸರಿಯಾದ ರೀತಿಯಲ್ಲಿ ಸೌಲಭ್ಯ ಕಲ್ಪಿಸಿದ್ರೆ ಬಿಗ್ 3 ಟೀಮ್ ಅಲ್ಲಿಗೆ ಹೋಗದಂತ ಪರಿಸ್ಥಿತಿನೇ ಬರ್ತಾ ಇದ್ದಿಲ್ಲ. ಯಾಕಂದ್ರೆ ಕಳೆದ ಬಿಗ್ 3 ತಂಡ ಕನಕಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಪರಿಸ್ಥಿತಿ ಕಂಡು ಅಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿನೇ ಶಾಸಕರಿಗೆ ಕರೆ ಮಾಡಿ ಶಾಸಕರು ನಾವು ಮಾಡ್ತೀವಿ ನೋಡ್ತೀವಿ ಅಂದ್ರು. ಇನ್ನು ಬಿಗ್ 3 ಬುಲೆಟ್ಗೆ ಹೆದರಿದಂತ ಸ್ಥಳೀಯ ಅಧಿಕಾರಿಗಳು ಮತ್ತು ಶಾಸಕರು ಅವಸರವಾಗಿ ಮಕ್ಕಳನ್ನ ಆ ಒಂದು ಹೊಸ ವಸತಿ ನಿಲಯ ಕಟ್ಟಡಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಆದ್ರೆ ಸರಿಯಾದ ಮೂಲ ಸೌಲಭ್ಯಗಳು ಇಲ್ಲ ಅನ್ನೋದು ಅಲ್ಲಿನ ಮಕ್ಕಳು, ಆದ್ರೆ ಶಾಸಕರು ಹೇಳ್ತಾ ಇದ್ದಾರೆ ಅಲ್ಲಿ ಸರಿಯಾದ ರಸ್ತೆ ಇದೆ ಅಂತ, ಮತ್ತೆ ಡಂಬರ್ ಮಾಡ್ತಾ ಇದ್ದೀನಿ ಅಂತಾರ. ಡಂಬರ್ ಎದಕ್ ಮಾಡ್ಬೇಕಿತ್ತು? ರಸ್ತೆ ಇದ್ರ ರಸ್ತೆ ಚೆನ್ನಾಗಿ ಒಂದು ಮಕ್ಕಳು ವಾಕ್ಯಬಲ್ ಹೋಗ್ಲಾರ್ದಂತ ಪರಿಸ್ಥಿತಿ ಇದೆ. ಸುಮಾರು 250 ಮಕ್ಕಳು ಅಲ್ಲಿ ಇರ್ತವೆ. 250 ಮಕ್ಕಳು ಪಾಲಕರು ಪ್ರತಿನಿತ್ಯ ಆ ವಸತಿ ನಿಲಯಕ್ಕೆ ಓಡಾಡುವಂತ ಪರಿಸ್ಥಿತಿ ಇದೆ. ಪಕ್ಕದಲ್ಲಿ ಆದರ್ಶ ವಿಶ್ವವಿದ್ಯಾಲಯ ಇದೆ. ಆದರ್ಶ ವಿದ್ಯಾಲಯಕ್ಕೆ ಹೋಗ್ತಕ್ಕಂತ ಮಕ್ಕಳಿಗೂ ಅಲ್ಲಿ ತೊಂದರೆ ಆಗ್ತಿದೆ. ಯಾವುದೇ ರೀತಿ ಬಸ್ ಹೋಗಕ್ಕೆ ವ್ಯವಸ್ಥೆ ಆಗ್ತಾ ಇಲ್ಲ. ಈ ಎಲ್ಲಾ ಸಂದರ್ಭಗಳನ್ನ ಶಾಸಕರ ಗಮನಕ್ಕೆ ತರುವಂತದ್ದು ಬಿಗ್ 3 ಉದ್ದೇಶ ಆಗಿತ್ತು. ಶ್ವೇತಾ, ಎಸ್, ಖಂಡಿತವಾಗ್ಲು. ಥ್ಯಾಂಕ್ ಯು ರಾಜಾ ಸಾಬ್. ಏನು ಶಾಸಕರಾದಂತಹ ಶಿವರಾಜ್ ತಂಗಡಿಗೆ ಅವರು ಮಾತಾಡಿದ್ರು, ಅಲ್ಲಿ 8 ತಿಂಗಳಾಗಿದೆ ಆ ಹೊಸ ಕಟ್ಟಡ ನಿರ್ಮಾಣ ಆಗಿ, ಬಟ್ ಇನ್ನೂ ಶಿಫ್ಟ್ ಆಗಿರ್ಲಿಲ್ಲ. ಅದನ್ನ ನಾವು ಪ್ರಶ್ನೆ ಮಾಡಿರೋದು. ಯಾಕಂದ್ರೆ ಬಿಗ್ 3 ಕ್ಯಾಮ್ರಾ ಸ್ಪಾಟ್ ನಲ್ಲಿ ಇದ್ದಾಗ ಅಲ್ಲಿಂದ ನಮ್ಮ ಪ್ರತಿನಿಧಿ ಶಿವರಾಜ್ ತಂಗಡಿಗೆ ಶಾಸಕರಿಗೆ ಕರೆ ಮಾಡಿ ಈ ರೀತಿ ಮಕ್ಕಳು ಪರದಾಡ್ತಾ ಇದ್ದಾರೆ, ಹೊಸ ಕಟ್ಟಡಕ್ಕೆ ಯಾಕೆ ಅವ್ರಿಗೆ ಇನ್ನೂ ಶಿಫ್ಟ್ ಮಾಡಿಲ್ಲ ಅಂತ ಅಂದಾಗ, ನಾನು ಮಾಡ್ತೀನಿ, ಆದಷ್ಟು ಬೇಗ ಇದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅವರು ಶಿಫ್ಟ್ ಮಾಡಿದ್ದಾರೆ. ಬಟ್ ಈಗ ನಾವು ಕ್ವಶನ್ ಕೇಳಿದಾಗ ಆಲ್ರೆಡಿ ನಾವು ಶಿಫ್ಟ್ ಮಾಡಿದೀವಿ, ನಿಮಗ್ ತಪ್ಪು ಮಾಹಿತಿ ಅಂತ ಅಂದ್ರು. ಆಕ್ಚುಲಿ ಅಲ್ಲಿ ಎಕ್ಸಾಕ್ಟ್ಲಿ ಪ್ಲೇಸ್ಗೆ ಹೋಗಿ ಸಮಯ ಟೀಮ್ ಅವರಿಗೆ ಸರಿಯಾದ ಮಾಹಿತಿಯನ್ನ ಕೊಟ್ಟ ನಂತರ ಅವರು ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ. ತರಾತುರಿಯಲ್ಲಿ ಈ ತರಾತುರಿ ಕಳೆದ 8 ತಿಂಗಳ ಹಿಂದೆ ಇರಬೇಕಿತ್ತು ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತೆ ಅದ್ರ ಜೊತೆಗೆ ಶಾಸಕರಾದ ಶಿವರಾಜ್ ತಂಗಡಿಗೆ ಅವರು ಆ ಭಾಗದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಕೂಡ. ಬಟ್ ಕೆಲವೊಂದು ಕೆಲಸಗಳು ಏನಾಗುತ್ತೆ ಅಂದ್ರೆ ಸರಿಯಾದ ಸಮಯದಲ್ಲಿ ಅದು ಲೋಕಾರ್ಪಣೆ ಆಗಬೇಕು. ಕೆಲಸ ಏನೋ ಮಾಡಿರ್ತಾರೆ, ಆದ್ರೆ ತುಂಬಾ ವಿಳಂಬ ನೀತಿ ಅನುಸರಿಸ್ತಾರೆ. ಅಲ್ಲೊಂದು ವಿದ್ಯುತ್ ಸಂಪರ್ಕ ಕೊಡೋದಕ್ಕಾಗ್ಲಿಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಬಟ್ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ಯಾಕಷ್ಟು ಡಿಲೇ ಮಾಡಿದ್ರೋ ಗೊತ್ತಿಲ್ಲ. ಈಗಲೂ ಅಲ್ಲಿ ನೀರಿನ ಸೌಲಭ್ಯ ಇಲ್ಲ, ವಿದ್ಯುತ್ ಸೌಲಭ್ಯಗಳಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ. ಬಟ್ ಬಿಗ್ 3 ಕ್ಯಾಮ್ರಾ ಅಲ್ಲಿ ಹೋದ ತಕ್ಷಣ ಏಕಾಏಕಿ ಹೊಸ ಕಟ್ಟಡಕ್ಕೆ ಮಕ್ಕಳನ್ನ ಎಲ್ಲರೂ ಶಿಫ್ಟ್ ಮಾಡಿದ್ದಾರೆ. ಬಟ್ ಅಲ್ಲಿ ಸೌಕರ್ಯಗಳಿಲ್ಲದೆ ಮಕ್ಕಳು ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಆದಷ್ಟು ಬೇಗ ಆ ಸೌಕರ್ಯಗಳನ್ನ ಕೊಡ್ಲಿ. ರಸ್ತೆ ಕೂಡ ಅಲ್ಲಿ ಸಮಸ್ಯೆ ಇದೆ ಅಂತ ಅಂದಾಗ ಡಾಂಬರ್ ಹಾಕಿಸ್ಬೇಕು ಅಂದ್ರು. ಅಂದ್ರೆ ಆ ಮಣ್ಣು ರಸ್ತೆಯಲ್ಲಿ ಮಕ್ಕಳು ಓಡಾಡಬೇಕು, ಹಳ್ಳ ಗುಂಡಿಯಲ್ಲಿ. ಸೊ ಒಂದು ಸರಿಯಾದ ರಸ್ತೆ ಭಾಗ್ಯ ಕೂಡ ಕೊಟ್ರೆ ಒಳ್ಳೇದಾಗತ್ತೆ ಅಂತ. ಎಲ್ಲಾ ಕೆಲಸವೂ ಸುಸೂತ್ರವಾಗಿ ಅಲ್ಲಿ ನಡೆದಿದೆ, ಅನುಕೂಲಕ್ಕೆ ತಕ್ಕ ಹಾಗೆ ಎಲ್ಲಾ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಅಂದ್ರೆ ಬಿಗ್ 3 ಕ್ಯಾಮ್ರಾ ಅಲ್ಲಿ ತನಕ ಹೋಗೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅಲ್ಲಿ ಸಮಸ್ಯೆ ಇದೆ, ಸೊ ಅಲ್ಲಿ ಬಿಗ್ 3 ತಲುಪಿದೆ. ಅಲ್ಲಿದ್ದಂತಹ ಸಮಸ್ಯೆ ಬಗ್ಗೆ ಆ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವರಾಜ್ ತಂಗಡಿಯವರಿಗೂ ಗಮನಕ್ಕೆ ತಂದ ನಂತರ ಅವರು ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದಾರೆ. 8 ತಿಂಗಳಿಂದ ಸಿಎಂ ಕೈಲಿ ಉದ್ಘಾಟನೆ ಮಾಡಬೇಕು ಅಂತ ಕಾಯ್ತಾ ಇದ್ರಂತೆ. ಬಟ್ ಈಗ ಏಕಾಏಕಿ ತರಾತುರಿಯಲ್ಲಿ ಯಾಕೆ ಹಾಗಾದ್ರೆ ಉದ್ಘಾಟನೆ ಮಾಡಿಸಿದ್ರು? ಸಿಎಂ ಕೈಯಲ್ಲೇ ಉದ್ಘಾಟನೆ ಮಾಡಿಸಬೇಕು ಅಂತ ಅವ್ರು ತುಂಬಾ ಆಸೆ ಇತ್ತು. ಬಟ್ ಈಗ ಸಿಎಂ ಅವರಿಗೆ ಬಂದು ಉದ್ಘಾಟನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಶಾಸಕರೇ ಅಲ್ಲಿನ ಸ್ಥಳೀಯ ಮುಖಂಡರು ಎಲ್ಲರೂ ಜೊತೆಗೂಡಿ ಸಿಂಪಲ್ ಆಗಿ ಆ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿ ಅವರೇ ಬಂದು ಉದ್ಘಾಟನೆ ಮಾಡಬೇಕು, ಇವರೇ ಬಂದು ಉದ್ಘಾಟನೆ ಮಾಡಬೇಕು, ಈಗಲೇ ಮಾಡ್ಬೇಕು, ಆಗ್ಲೇ ಮಾಡ್ಬೇಕು ಅನ್ನೋದಕ್ಕಿಂತ
ಮಕ್ಕಳು ಆಲ್ರೆಡಿ ಹಳೆ ಕಟ್ಟಡದಲ್ಲಿ ಪರದಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆದಷ್ಟು ಬೇಗ ಶಿಫ್ಟ್ ಮಾಡಬಹುದಿತ್ತು. ಎಸ್, ಇನ್ನು ಮೂಲಭೂತ ಸೌಕರ್ಯ ಅಂದಾಗ ಶಾಸಕರು ಆದಷ್ಟು ಬೇಗ ಕಲ್ಪಿಸ್ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಫಾಲೋ ಅಪ್ ಮಾಡ್ತಾ ಇರ್ತೀವಿ. ನಮ್ಮ ರಿಪೋರ್ಟರ್ ಅಲ್ಲಿ ಇದ್ದಾರೆ ರಾಜಾ ಸಾಬ್, ಸೊ ಅವರು ಈ ವಿಚಾರವಾಗಿ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ನೋಡೋಣ ಯಾವ ಹಂತ ತಲುಪುತ್ತೆ ಅಂತ. ಇದು ಈ ಹೊತ್ತಿನ ವಿಶೇಷ. ಬಿಗ್ 3ಯ 2ನೇ ಸ್ಟೋರಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.